ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ರಾತ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹಸಿ ಬಟಾಣಿ ತಂದಿದ್ವಲ್ಲ, ಅದು ಸುಲಿದಿಡೋಣ ಅಂತ ಅಂದ್ಬಿಟ್ಟು ಸುಲಿದಿಡ್ತಾ ಇದ್ದೀನಿ. ಆರಾಮಾಗಿ ಕೂತಿದ್ವಿ. ಈಗ ಅಡುಗೆ ಏನು ಮಾಡೋಂಗಿಲ್ಲ, ಸಾಂಬಾರಿದೆ. ಅಂದರೆ ಮುದ್ದೆ ಒಂದು ಮಾಡಬೇಕಷ್ಟೇನೆ, ಸಾಂಬಾರಿದೆ. ರೈಸು ಏನು ಮಾಡೋಂಗಿಲ್ಲ. ಹಾಗಾಗಿ ಹಸಿ ಬಟಾಣಿ ಸುಲ್ಕೊಂಬೋಣ ಅಂತ ಅಂದ್ಬಿಟ್ಟು ಸುಲಿದಿಟ್ರೆ ಅರ್ಜೆಂಟಾಗಿ ಮಾಡ್ಕೊಬೋದು. ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಮತ್ತು ತಿಂಡಿಗಾಗಿರ್ಬೋದು, ಏನೊಂದಕ್ಕೂ ಅಷ್ಟೇ ಸುಲಿದು ರೆಡಿ ಮಾಡಿ ಇಟ್ಕೊಂಡ್ರೆ ಅರ್ಜೆಂಟಾಗಿ ಹಾಕ್ಕೊಂಡು ಮಾಡ್ಕೊಳ್ಬೋದು. ಅರ್ಜೆಂಟಾಗಿ ಮಾಡ್ತಿರ್ಬೇಕಾದ್ರೆ ಇವಾಗ ಎಲ್ಲ ಒಂದೊಂದಾಗಿ ಸುಲ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಹಸಿ ಬಟಾಣಿ. ಇದು ಉಪ್ಪಿಟ್ಟಿಗೆ ಮತ್ತು ಏನಂತಾರೆ ಪನ್ನೀರ್ ದಾಲ್ ಮಾಡ್ತಾರಲ್ಲ, ಆ ಥರದಕ್ಕೆ ಮಾಡೋದಕ್ಕೆ ಚೆನ್ನಾಗಿದೆ ಬಟಾಣಿ. ಹಸಿ ಬಟಾಣಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ದಾಳಿಂಬ್ರೆ ಹಣ್ಣು ಕೂಡ ಅದು ತಂದು ಜಾಸ್ತಿ ದಿನ ಆಗಿತ್ತು, ಹಣ್ಣಾಗ್ಬಿಟ್ಟಿತ್ತು. ಅದನ್ನು ನಮ್ಮ ಮನೆಯವ್ರಿಗೆ ಕೂತ್ಕೊಂಡಿದ್ರಲ್ವ ಆವಾಗ ಸುಲ್ಕೊಡಿ ಅಂತಂದೆ. ಅದನ್ನು ಸುಲಿತಾ ಇದ್ದಾರೆ. ಅದನ್ನು ಸುಲಿದಿಟ್ಟಿದ್ದೆಲ್ಲ ಆದಮೇಲೆ ಇವಾಗ ಮಾರನೇ ದಿನ ಮಜ್ಜಿಗೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳು ಹುರಿತಾ ಇದ್ದೀನಿ. ನೋಡಿ, ಈಗ ಪೂರ್ತಿ ಹುರಿದಿದ್ದೆಲ್ಲ ಆಗಿದೆ. ಸಖತ್ತಾಗಿರುತ್ತೆ. ಹುಳ್ಳಿಕಾಳು ಹಾಕ್ಬಿಟ್ಟು ನಾವು ಮಜ್ಜಿಗೆ ಸಾರು ಮಾಡಿದ್ರೆ ಸೂಪರಾಗಿರುತ್ತೆ. ಆವಾಗ ಅಜ್ಜಿ ಕಾಲದಲ್ಲಿ ಜಾಸ್ತಿ ಹಾಲು ಸಾರು, ಮಜ್ಜಿಗೆ ಸಾರು ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು. ನಮ್ಮನೇಲಿ ಹಾಲು ಸಾರು ಅಷ್ಟಕ್ಕಷ್ಟೇ ಕಡಿಮೆ ಮಾಡೋದು. ಮಜ್ಜಿಗೆ ಸಾಂಬಾರು, ಮೊಸರು ಸಾಂಬಾರು ಅಂತೂ ಯಾವಾಗಲೂ ಮಾಡ್ತಾ ಇರ್ತೀವಿ ನಾವು ಕೂಡ. ಅದರಲ್ಲೂ ಹುಳ್ಳಿಕಾಳು ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೋರೆಕಾಯಿ ಹಾಕ್ತಾರೆ, ಬದನೆಕಾಯಿ ಹಾಕ್ತಾರೆ, ಮತ್ತು ಇನ್ನೂ ವೆರೈಟೀಸ್ ಏನಾದರೂ ತರಕಾರಿ ಹಾಕಿ ಮಾಡ್ತಾರೆ ಸಾಂಬಾರು, ಮೊಸರು ಸಾರು ಮತ್ತು ಮಜ್ಜಿಗೆ ಸಾಂಬಾರು. ನಮ್ಮನೇಲಿ ಇವತ್ತು ಹುಳ್ಳಿಕಾಳು ಹಾಕಿ ಮಾಡ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು. ಅಂದರೆ ಇವಾಗ ಕೋಲ್ಡ್ ಟೈಮ್ ಅಲ್ವಾ, ಕೋಲ್ಡ್ ಆಗಿಬಿಡುತ್ತೆ ಮಕ್ಳಿಗೆ ಅನ್ನೋದಕ್ಕೋಸ್ಕರ ಈ ಮೊಸರು ಜಾಸ್ತಿ ಮಾಡ್ತಾಯಿಲ್ಲ. ಆದರೂ ಮೊಸರು ಇತ್ತಲ್ಲ, ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಮೊಸರು ಸಾಂಬಾರು ಮಾಡೋಣ. ಇವಾಗ ನಮ್ಮ ಮನೆಯವ್ರಿಗೆ ಹೆಂಗೋ ಮುದ್ದೆ ಬೇಕು ಅಂತ ಅನ್ನೋದಕ್ಕೋಸ್ಕರ ಮುದ್ದೆ ಮಾಡಿ ಮೊಸರು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಮಕ್ಕಳೆಲ್ಲ ಹೋಗಿದ್ದಾರೆ ಆಲ್ರೆಡಿ ಸ್ಕೂಲ್ಗೆ. ಹಾಗೇನೇ ಸಾಂಬಾರು ಮಾಡ್ಕೊಂಡೇನೆ ಇದು ಜೇನುತುಪ್ಪ ತಂದಿದ್ನಲ್ವ, ಅದು ಬಾಟ್ಲು, ಅದಕ್ಕೆ ಏನಾದರೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು. ಲೇಬಲ್ ತೆಗೆಯೋಣ ಇದನ್ನು ಅಂದ್ಬಿಟ್ಟು ಆ ಬಾಟ್ಲಿಗೆ ನೀಟಾಗಿ ಬಿಸಿ ಮಾಡ್ತಾಯಿದ್ದೀನಿ ಗ್ಯಾಸ್ ಹಚ್ಬಿಟ್ಟು. ಅಂದರೆ ಜಾಸ್ತಿ ಬಿಸಿ ಮಾಡಬಾರ್ದು, ಒಡೆದೋಗೋ ಚಾನ್ಸಸ್ಸು ಇರುತ್ತೆ. ಸುಮ್ಮನೆ ಮೇಲೆ ಮಾತ್ರ ಬಿಸಿ ಮಾಡ್ಕೊಳ್ಬೇಕು. ಆ ಲೇಬಲ್ ಮೇಲೆ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಚೆನ್ನಾಗಿ ಬಂತು. ನನಗೂ ಈ ಟಿಪ್ಸ್ ಗೊತ್ತಿರಲಿಲ್ಲ. ಯಾರಿಗಾದ್ರೂ ಗೊತ್ತಿಲ್ಲ ಈ ಟಿಪ್ಸ್ ಅಂದರೆ ನೋಡಿ ಫಾಲೋ ಮಾಡ್ಕೊಳ್ಳಿ. ಚೆನ್ನಾಗಿದೆ ಈ ಟಿಪ್ಸು. ಆಮೇಲೆ ಅದು ಕಲೆಗಳೇನಿರುತ್ತೆ ಆ ಲೇಬಲೆಲ್ಲ ತೆಗೆದ್ಮೇಲೆ ಸ್ವಲ್ಪ ಬಿಸಿದ್ರಲ್ಲೇ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ತೊಳೆದಿರೋ ಥರನೇ ಕಾಣಿಸ್ತಾ ಇದೆ. ಒಂಚೂರು ಅಂಟಂಟು ಏನಿಲ್ಲ ಅದರಲ್ಲಿ, ಪೂರ್ತಿಯಾಗಿ ಹೋಗಿದೆ. ಹಂಗೇ ಅಡುಗೆ ಮಾಡಿಕೊಂಡು ನಮ್ಮ ಮನೆಯವ್ರು ಮೇಲೆ ಹೋಗಿದ್ರು ಸ್ನಾನ ಮಾಡ್ಕೊಂಬರ್ತೀನಿ ಅಂತ. ಅವ್ರು ಡ್ಯೂಟಿಗೆ ರೆಡಿ ಆಗ್ತಿದ್ರು. ಹಾಗಾಗಿ ನಾನು ಅಡುಗೆ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಂಡು, ಅಡುಗೆ ಮನೆ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇದನ್ನು ಮಾಡ್ತಾಯಿದ್ದೆ. ಅವರು ಬಂದರು. ಆಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಅವ್ರಿಗೂ ಹಾಕ್ಕೊಟ್ಟಿದ್ದೆ ಊಟಕ್ಕೆ. ಅವರು ಊಟ ಮಾಡಿಬಿಟ್ಟು ಡ್ಯೂಟಿಗೆ ರೆಡಿ ಆಗಿಬಿಟ್ಟು ಹೋಗ್ತಾರೆ. ಇಲ್ಲಿ ನಾನು ಮುದ್ದೆ ಊಟ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ. ಅಂದರೆ ಇದು ಬೆಳಗ್ಗೆನೇ ಮುದ್ದೆ ತಿಂದ್ಬಿಟ್ರೆ ಸಂಜೆವರೆಗೂ ಜೀರ್ಣ ಆಗೋಲ್ಲ. ಒಂದೊಂದು ಟೈಮು ಬೆಳಗ್ಗೆ ತಿಂಡಿ ತಿಂದಾಗ ಮಧ್ಯಾಹ್ನ ಊಟ ಮಾಡ್ತೀನಿ, ಮುದ್ದೆ ತಿಂದಾಗ ಮಧ್ಯಾಹ್ನ ಊಟ ಮಾಡೋದೇ ಇಲ್ಲ, ಹಂಗೆ ಇರ್ತೀನಿ. ಹೊಟ್ಟೆನೇ ಹಶ್ವಾಗಲ್ಲ ಬೆಳಗ್ಗೆ ಮುದ್ದೆ ತಿಂದ್ಬಿಟ್ರೆ. ಈ ಥರ ಒಂದು ಮುದ್ದೆ ತಿಂದ್ಬಿಟ್ರೆ ಆವಾಗ ಹೊಲ್ದ ಕಡೆಗೆ ಹೋಗ್ತಾ ಇರ್ತಾರಲ್ಲ ಹಳ್ಳಿ ಕಡೆಯವರೆಲ್ಲ, ಈ ಥರ ಬೆಳಗ್ಗೆ ಟೈಮು ಒಂದು ಮುದ್ದೆ ತಿಂದು ಹೋಗ್ಬಿಟ್ರೆ ಸಂಜೆ ಬರೋವರೆಗೂ ಅವರು ಊಟ ಮಾಡ್ತಾ ಇರಲಿಲ್ಲ. ಆ ಥರ ಇತ್ತು. ಇವಾಗ ಕೆಲವೊಬ್ಬರು ಫಾಲೋ ಮಾಡ್ತಾರೆ ಅದನ್ನೇ, ಕೆಲವೊಬ್ಬರು ಇಲ್ಲ, ಮಧ್ಯಾಹ್ನ ಊಟ ಮಾಡ್ತಾರೆ, ಊಟ ಕೇಳ್ತಾರೆ ಕೆಲವೊಬ್ಬರು. ಈಗ ಮತ್ತೆ ಆವತ್ತಿನ ನೈಟು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ದಿನಗಳೇ ಆಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ನನಗೆ ಗಳಿಗೆನೇ ಕೂಡ ಬರ್ತಾಯಿಲ್ಲ. ಯಾಕೆ ಈಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಹಿಂದೆ ಟೈಲ್ಸ್ ಎಲ್ಲ ಉಜ್ತಾ ಇದ್ದೀನಿ. ಆಮೇಲೆ ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಏನಂದರೆ ಉಜ್ಜೋದು ಅಂತಂದರೆ ಏನು ಜಿಡ್ಡೆಲ್ಲ ಕಲೆಗಳೆಲ್ಲ ಏನೂ ಆಗಿಲ್ಲ. ಇದು ಹೊಸ ಮನೆ ಆಗಿರೋದ್ರಿಂದ ಏನೂ ಅಷ್ಟೊಂದು ಕಲೆಗಳೇನು ಕಾಣಿಸಲ್ಲ, ಹೊಸದಾಗಿದೆ. ಹಾಗಾಗಿ ಜಾಸ್ತಿ ಉಜ್ಜಲ್ಲ. ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಸೋಪ್ ಹಾಕಷ್ಟೇನೆ, ಜಾಸ್ತಿ ಏನು ಉಜ್ಜಕ್ಕೆ ಹೋಗಿಲ್ಲ. ಆಲ್ರೆಡಿ ಇಲ್ಲಿ ದೀಪಗಳೆಲ್ಲ ತೊಳೆದಿಟ್ಟಿದ್ದೀನಿ. ಎಲ್ಲ ಒಂದು ಕಡೆಯಿಂದ ತೊಳೆದಿಟ್ಬಿಟ್ಟಿದ್ದೀನಿ. ಯಾಕಂದರೆ ಸೂತ್ಕ ಇತ್ತಲ್ವ, ಸೂತ್ಕ ಅಂತ ಅಂದಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಲೇಬೇಕು. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಬಾಗಿಲು, ಕಿಟಕಿ ಬಾಗಿಲಿಂದ ಹಿಡಿದು ಎಲ್ಲ ಒರೆಸ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಲಾಸ್ಟಲ್ಲಿ ದೇವ್ರ ಮನೆಗೆ ಬಂದಿದ್ದೀನಿ.
ಈಗ ಅರ್ಧ ಕ್ಲೀನ್ ಮಾಡ್ಕೊಳ್ತೀನಿ, ನಾಳೆಗೆ ಅರ್ಧ ಕ್ಲೀನ್ ಮಾಡಿಕೊಂಡು ಹೇಗೂ ಶುಕ್ರವಾರ ಲೇಟ್ ಆದ್ರೆ ಆಗಲಿ 10 ಗಂಟೆ ಒಳಗಡೆ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಿಡ್ತಾ ಇದ್ದೀನಿ. ಅಂದರೆ ಈ ಕಳಸ ಎಲ್ಲ ಕೂರಿಸ್ಬಿಡ್ತಾ ಇದ್ದೀನಿ ಇವಾಗಲೇ. ಹೆಂಗೂ ಸ್ನಾನ ಮಾಡಿದ್ದೆ ಅಲ್ವಾ, ಎಲ್ಲ ಕಳಸ ಎಲ್ಲ ಕೂರಿಸಿಬಿಟ್ರೆ ನಾಳೆಗೆಲ್ಲ ಬೇಗ ಮಕ್ಕಳು ಹೋದ್ಮೇಲೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಂಗೆ ಪೂಜೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇವಾಗೆ ಎಲ್ಲ ರೆಡಿ ಮಾಡಿಬಿಡ್ತಾ ಇದ್ದೀನಿ. ನಾಳೆ ಹೂವು ಒಂದು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಬೇಕಷ್ಟೇ. ಇಲ್ಲಿ ಮುಡುಪು ಕೂಡ ಇಟ್ಟಿದ್ದೀನಿ ನಾನು. ಅಂದರೆ ಇದು ರೀಸೆಂಟಾಗಿ ಇಟ್ಟಿದ್ದೀನಿ ಮನೆ ದೇವ್ರಿಗೆ ಮುಡುಪು ಅಂತ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ನಾನು ಒಂದು 4-5 ಸಂಕಲ್ಪಗಳನ್ನ ಮಾಡಿಕೊಂಡು ಮನೆ ದೇವ್ರು ಮುಡುಪಿಟ್ಟಿದ್ದೀನಿ. ನೋಡೋಣ ಅದು ಎಷ್ಟು ಮಟ್ಟಿಗೆ ಈಡೇರುತ್ತೆ ನೋಡ್ತೀನಿ. ಅದು ಈಡೇರಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ಮುಡುಪಿಟ್ಟು ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಈಗ ಕಳಸನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಳಸ ಇವಾಗ ನಾನು ತಾವರೆ ಹೂವುದು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಕಾಳು ಇದನ್ನೆಲ್ಲ ಹಾಕ್ಬಿಟ್ಟು ಕಳಸ ಕೂರಿಸಿದ್ದೀನಿ. ಇದಕ್ಕೆ ಕಳಸದ್ರೊಳಗಡೆನೂ ಅಷ್ಟೇ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಜಾವತ್ ಪೌಡ್ರ್ ಹಾಕಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೀನಿ, ಹಾಕಿಲ್ಲ ಇವಾಗ ಜಾವತ್ ಪೌಡ್ರು. ಹಂಗೆ ನನ್ನ ಮಗಳಿಗೆ ಒಂದು ವಿಡಿಯೋ ಮಾಡ್ಕೊಳ್ಳಮ್ಮ ಅಂದರೆ ನೋಡಿ ಈ ಥರ ಝೂಮ್ ಮಾಡಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾಳೆ. ಅವಳು ಓದ್ಕೊತಾ ಇದ್ಲು, ಮೊಬೈಲ್ ಕೊಟ್ಟಿರಲಿಲ್ಲ ನನ್ನ ಕೈಗೆ. ಹಾಗಾಗಿ ನಾನು ಕೂಡ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲಿಲ್ಲ. ನಾನು ಪೂಜೆ ಮಾಡ್ತಿದ್ದೆ. ಬಂದು ಒಂದು 5 ನಿಮಿಷ ಅವಳೇ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೋಡಿ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಇನ್ನು ದೀಪಗಳಿಗೆಲ್ಲ ಬಟ್ಟೆ ಇಟ್ಟಿದ್ದೀನಿ ಆಲ್ರೆಡಿ, ಎಲ್ಲದಕ್ಕೂ ಬಟ್ಟೆ ಇಟ್ಟಿದ್ದೆಲ್ಲ ಆಗಿದೆ. ಈಗ ಎಲ್ಲ ಜೋಡಿಸ್ಬಿಟ್ಟು ಬಿಡೋದಷ್ಟೇ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಸರೋಗುತ್ತೆ. ಅಂದರೆ ಬೆಳಗ್ಗೆನೇ ಹೇಳಿದ್ನಲ್ಲ, ಈ ಕೋಲ್ಡ್ ಇರೋದ್ರಿಂದ ವೆದರ್ಗೆ ಎದ್ದೇಳೋಕ್ಕಾಗ್ತಿಲ್ಲ. ಈಗ ನೆಕ್ಸ್ಟ್ ವಾರದಿಂದ ಎದ್ದೇಳಲೇಬೇಕು, ಯಾಕಂದರೆ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ. ಈಗ ಸ್ಟಾರ್ಟ್ ಮಾಡಿ 1 ವಾರ ಆಗಿತ್ತು. ಆ ವಾರನೇ ಸ್ಟಾರ್ಟ್ ಮಾಡಿದೆ, ಆ ವಾರನೇ ಎಂಡ್ ಆಯಿತು, ಯಾಕಂದರೆ ಸೂತ್ಕ ಬಂತಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ವಾರದಿಂದ ಮತ್ತೆ ಉಪ್ಪಿನ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು. ಈಗ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಒಂಥರ ಪಾಸಿಟಿವಿಟಿ. ಈ ರೀತಿ ಫ್ರೆಶ್ ಆಗಿದ್ದರೆ ದೇವ್ರ ಐಟಮ್ಮು ಮತ್ತು ಪೂಜೆ ಮಾಡಬೇಕಾದ್ರೆ, ಆಮೇಲೆ ಈ ರೀತಿ ಎಲ್ಲ ನೋಡ್ತಾ ಇದ್ದರೆ ನನಗೆ ಫ್ರೆಶ್ ಫೀಲ್ ಕೊಡುತ್ತೆ. ಆಮೇಲೆ ಒಂದು ಪಾಸಿಟಿವ್ ವೈಬ್ಸು ಮನೆಗೆ ಬರುತ್ತೆ. ಮನೇಲಿದೆ ಯಾವಾಗ್ಲೂ ಪಾಸಿಟಿವ್ ವೈಬ್ಸು ಅಂತ ಅನ್ನೋ ಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ನಾನಂತೂ ಪೂಜೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಡೀಪಾಗಿ ಪೂಜೆ ಮಾಡ್ತೀನಿ. ಅಂದರೆ ಬರೀ ಕಡ್ಡಿ ಹಚ್ಚಿದ್ರೂ ಡೀಪಾಗಿ ಪೂಜೆ ಮಾಡ್ತೀನಿ ನಾನು. ಅಂದರೆ ಮನಸ್ಸೆಲ್ಲ ಜಾಸ್ತಿ ದೇವ್ರ ಮೇಲೆ ಇರುತ್ತೆ ನನಗೆ, ಭಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜೆ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಪೂಜೆ ಮಾಡಬೇಕಾದ್ರೆಲ್ಲ ಕೇಳ್ಕೊಳ್ತೀನಿ, ನನಗೆ ಒಳ್ಳೇದು ಮಾಡಪ್ಪ ಅಷ್ಟೇ. ನಾನು ಏನು ಬೇಕು ಬೇಡಗಳನ್ನ ಕೇಳಲ್ಲ, ನನಗೆ ಒಳ್ಳೇದು ಮಾಡು, ನನ್ನ ಆಸೆಗಳನ್ನ ಈಡೇರಿಸು, ನನ್ನ ಕನಸುಗಳನ್ನ ಈಡೇರಿಸು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನಾನು ಅದು ಕೊಡು ಇದು ಕೊಡು ಆಡಂಬರ ಕೊಡು ಅಂತ ನಾನೇನು ಬೇಡ್ಕೊಳ್ಳೋದಿಲ್ಲ. ಏನಿದೆಯೋ ಅದರಲ್ಲೇ ನನಗೆ ನೆಮ್ಮದಿ ಕೊಡಪ್ಪ ಅಂತ ಬೇಡ್ಕೊಳ್ತೀನಿ ಅಷ್ಟೇ. ನೆಮ್ಮದಿ, ಸಮಾಧಾನ, ಸುಖ, ಶಾಂತಿ ಕೊಟ್ಟು ಕಾಪಾಡಪ್ಪ ಅಂತ ಬೇಡ್ಕೊಳ್ತೀನಿ ಅಷ್ಟೇ. ನಾನೇನು ಜಾಸ್ತಿ ಡೀಪಾಗಿ ಅದು ಕೊಡು ಇದು ಕೊಡು ಅಂತ ಎಲ್ಲ ಬೇಡ್ಕೊಳ್ಳೋದಿಲ್ಲ. ಈಗ ಎಲ್ಲ ನೈಟ್ ರೆಡಿ ಮಾಡಿಬಿಟ್ಟಿದ್ದೆ. ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಟಿಫನ್ ಮಾಡಿ, ಇವತ್ತು ಟಿಫನ್ಗೆ ಟೊಮೊಟೊ ರಸ ಮಾಡಿ ರೈಸ್ ಮಾಡಿದ್ದೆ. ಏನಂದರೆ ಟೊಮೊಟೊ ಕಡಿಮೆ ಇರೋದ್ರಿಂದ ಯಾವುದೊಂದಕ್ಕೂ ಬರೀ ಟೊಮೊಟೊ ಅಂದ್ಕೊಂಡು ಟೊಮೊಟೊನೇ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ಕಡಿಮೆ ರೇಟ್ ಇದ್ದಾಗ ನಾವು ಏನು ಬೇಕೋ ಅದು ಮಾಡ್ಕೊಂಡು ತಿನ್ಬಿಡ್ಬೇಕು ಟೊಮೊಟೊದಲ್ಲಿ. ಹಾಗಾಗಿ ಅವ್ರಿಗೆ ಮಾಡಿ ಕಳಿಸಿ ನಾನು. ಮೇನ್ ಡೋರ್ ಒಂದು ಒರೆಸಿರಲಿಲ್ಲ, ರಾತ್ರಿ 10 ಗಂಟೆ ಆಗಿತ್ತು ನಾನು ದೇವ್ರ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ. ಹಾಗಾಗಿ ಇನ್ನು 10 ಗಂಟೆಲಿ ಯಾಕೆ ಬಾಗಿಲು ತೆಗಿಯೋದು, ಬೆಳಗ್ಗೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಅದೊಂದು ಒರೆಸಿರಲಿಲ್ಲ. ಅದನ್ನು ಇವಾಗ ಒರೆಸ್ಕೊಂಡು ಹೊಸ್ಲಿಗೆಲ್ಲ ಪೂಜೆ ಮಾಡಬೇಕಲ್ವ. ಇವಾಗ ಕಸಗಳೆಲ್ಲ ಗುಡಿಸಿ ಒರೆಸಿದ್ದೀನಿ. ಈಗ ಹೊಸ್ಲಿಗೆಲ್ಲ ಬಟ್ಟೆ ಇಡೋಣ, ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿದೆಲ್ಲ ಆದಮೇಲೆ ದೇವ್ರ ಮನೆಗೆ ಬರ್ತೀನಿ. ಹೆಂಗೂ ರಾತ್ರಿಯೇ ರೆಡಿ ಮಾಡಿಬಿಟ್ಟಿದ್ದೆ ಅಲ್ವ. ಈಗ ಹೂವು ಇಟ್ಟು ಪೂಜೆ ಮಾಡಬೇಕಷ್ಟೇ. ಹೂವು ಚೆನ್ನಾಗಿತ್ತು, 2 ಸಲ ತೊಗೊಂಡಿಟ್ಟಿದ್ದು ಹೂವು. ಅದು ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ತಗೊಳಕ್ಕೆ ಹೋಗಲಿಲ್ಲ. ಹೂವು ನೋಡಿದ್ರೆ ಎಲ್ಲ ಕೆಟ್ಟೋಗಿತ್ತು. ಅದರಲ್ಲಿ ಚೆನ್ನಾಗಿರೋದೆಲ್ಲ ಹಿಂಗಿಡಿಸ್ಕೊಂಡು ಎಲ್ಲ ನೀಟಾಗಿ ತೊಳೆದು ಅದಕ್ಕೆ ಗಂಜಲ ಮತ್ತು ನೀರೆಲ್ಲ ಹಾಕಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಒಗೆದಿರೋ ಬಟ್ಟೆಗೆ ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೆ, ನೀರೆಲ್ಲ ಏರ್ಕೊಳ್ಳಿ ಅಂದ್ಬಿಟ್ಟು. ಈಗ ಅದನ್ನು ತೊಟ್ಟೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಆದರೂ ಉದುರ್ತಾಯಿತ್ತು. ಈ ಥರ ಆಗಿದೆ ಅಂತ ನಾನು ನೋಡಿದಿದ್ರೆ ಬೇರೆ ತೊಗೊಂಡು ಇಡ್ಬೋದಾಗಿತ್ತು. ಹಾಗಾಗಿ ಹೂವು ಎಲ್ಲ ಈ ಥರ ಆಗಿತ್ತು. ಈಗ ಅದರಲ್ಲೇ ಹೆಂಗಿಡಿಸ್ಕೊಂಡು ಸದ್ಯಕ್ಕೆ ಇವಾಗ 10 ಗಂಟೆ ಆಗೋಗ್ಬಿಟ್ಟಿದೆ. ಯಾರೂ ಊದೋರು ಕೂಡ ಬರಲ್ಲ 10 ಗಂಟೆ ಮೇಲೆ. ಹಾಗಾಗಿ ಈಗ ಇರೋದ್ರಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸಾಯಂಕಾಲ ಬಂದರೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಈಗ ಎಲ್ಲ ರೆಡಿ ಮಾಡಿದ್ದೀನಲ್ವ, ಹೂವು ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇವಾಗ.
ಹೂವು ಎಲ್ಲ ಇಟ್ಟಿದ್ದಾದಮೇಲೆ ಒಂದೊಂದಾಗಿ ಪೂಜೆ ಮಾಡ್ಕೊಳ್ತೀನಿ. ಏನಂತಂದರೆ ಕುಬೇರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕುಬೇರ ಈ ಪ್ಲಾಸ್ಟಿಕ್ದಿದು ಇಡಬಾರ್ದು ಅಂತಾರೆ, ಪ್ಲಾಸ್ಟಿಕ್ದು ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಕ್ಕೆ ಸರಿ ಅಂತ. ಅದು ಪ್ಲಾಸ್ಟಿಕ್ದು ಇಟ್ಟಿದ್ದೀನಿ ನಾನು. ಅದಕ್ಕೆ ನಾನು ಡೈಲಿ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡ್ತೀನಿ. ಸುಮಾರು ವರ್ಷಗಳಿಂದ ಆ ಕುಬೇರನ ಅಲ್ಲೇ ಇಟ್ಕೊಂಡಿರ್ತೀನಿ. ಹಾಗಾಗಿ ಆಮೇಲೆ ಮುಡುಪನ್ನ ಹೋದ ವಾರದಿಂದ ಹೇಳಿದ್ನಲ್ವ, ಹೋದ ವಾರದಿಂದ ಇಟ್ಟಿದ್ದೀನಿ. ಅದಕ್ಕೂ ಕೂಡ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಕಳಸಕ್ಕೆ ಅಂತಂದರೆ ಅದಕ್ಕೆ ಒಳ್ಳೆ ನೀರು ಹಾಕಿ ಆಮೇಲೆ ಒಂದು ಲಕ್ಷ್ಮೀ ಕಾಯಿನೂ ಕೂಡ ಅದರೊಳಗೆ ಹಾಕಿದ್ದೀನಿ. ಅರಿಶಿನ ಕುಂಕುಮ ಅಕ್ಷತೆ ಕಾಳು ಲಕ್ಷ್ಮೀ ಕಾಯಿನೂ ಇದ್ದರೆ ಜಾವತ್ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಆಪ್ಷನಲ್ಲು. ಜಾವತ್ ಪೌಡ್ರ್ ಹಾಕಲೇಬೇಕು, ಯಾಕಂದರೆ ಒಂದು ಸುಗಂಧಭರಿತವಾದ ಪರಿಮಳ ಇರುತ್ತೆ ದೇವ್ರ ಮನೇಲಿ ಅನ್ನೋದಕ್ಕೋಸ್ಕರ ಜಾವತ್ ಪೌಡ್ರ್ ಹಾಕ್ತಾರೆ. ನಾನು ಕೂಡ ಹಾಕ್ತೀನಿ, ಮಿಸ್ ಮಾಡಲ್ಲ. ಆದರೆ ನಿನ್ನೆ ರಾತ್ರಿ ರೆಡಿ ಮಾಡಬೇಕಾದ್ರೆ ಮಿಸ್ ಮಾಡಿದೆ, ಪೂಜೆ ಮಾಡಬೇಕಾದ್ರೂ ಮಿಸ್ ಮಾಡಿದ್ದೀನಿ, ನೆನಪೇ ಆಗಿಲ್ಲ. ಯಾಕಂದರೆ ಕಳಸ ಆಲ್ರೆಡಿ ಕೂರಿಸ್ಬಿಟ್ಟಿದ್ನಲ್ಲ, ಹಾಗಾಗಿ ಹಾಕೋಕ್ಕಾಗಿಲ್ಲ. ಮೇಲಿಂದ ಹಾಕ್ಬೋದಾಗಿತ್ತು ಎಲೆ ಒಳಗಡೆನೇ, ಆದರೆ ಬೆಳಗ್ಗೆನೂ ಮರ್ತಿದ್ದೀನಿ ನಾನು, ಅದೇನೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೈತೆ. ಯಾಕಂದರೆ ಈಗ ಈ ಒಂದ್ರ ಮೇಲೆ ಒಂದು ಸೂತಕಗಳು ಬರೋದಂಗಿರಲಿ, ಈ ಕಡೆ ಒಂದು ಡೆತ್ ಆಗ್ತಾರೋ ವಿಷಯಗಳು ಬೇರೆ ಕೇಳ್ತಾ ಇದ್ದೀನಿ. ಅದಕ್ಕೂ ಮೈಂಡೆಲ್ಲ ಒಂಥರ ಅಪ್ಸೆಟ್ ಆಗಿಬಿಟ್ಟಿದೆ ಪೂರ್ತಿಯಾಗಿ. ಹಾಗಾಗಿ ಈಗ ಸಾಕಷ್ಟು ಕಡೆ ಇವಾಗ ಬರೀ ಡೆತ್ ವಿಷಯಗಳನ್ನೇ ಕೇಳ್ತಾ ಇದ್ದೀನಿ. ಹಂಗಾಗಿ ಆ ಕಡೆ ಹೋಗ್ಬಿಟ್ಟಿದೆ, ಮೈಂಡು ಡೈವರ್ಟ್ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ನನಗೆ ಇಲ್ಲಿ ಪೂಜೆ ಮಾಡೋದ್ರ ಕಡೆ ಸ್ವಲ್ಪ ಏನು ಹಾಕಬೇಕು ಏನು ಬಿಡಬೇಕು ಅನ್ನೋದು ತಲೆಗೆ ಹೋಗಲಿಲ್ಲ. ಆದರೆ ಪೂಜೆ ಮಾತ್ರ ಮನಸ್ಫೂರ್ತಿ ನಾನು ಮಾಡಿದೆ, ಎಲ್ಲ ನೀಟಾಗಿ. ಆ ಜಾವತ್ ಪೌಡ್ರ್ ಒಂದು ಮರ್ತೆ. ನೆಕ್ಸ್ಟ್ ಟೈಮು ನಾನು ಕಳಸ ಕೂಡಿಸ್ಬೇಕಾದ್ರೆ ಜಾವತ್ ಪೌಡ್ರ್ ಹಾಕ್ತೀನಿ. ಈಗಲೂ ಏನು ಕಾಲ ಮಿಂಚಿಲ್ಲ, ಸಂಜೆ ಹೆಂಗೋ ಪೂಜೆ ಮಾಡ್ತೀವಲ್ವ, ಶುಕ್ರವಾರ ಅಲ್ವಾ, ಪೂಜೆ ಮಾಡಿದಾಗ ಸ್ವಲ್ಪ ಜಾವತ್ ಪೌಡ್ರ್ ಹಾಕ್ಕೊಂಡು ಪೂಜೆ ಮಾಡಿಕೊಂಡ್ರೆ ಆಗುತ್ತೆ. ಯಾಕಂದರೆ ಈ ಲಕ್ಷ್ಮೀ ಇದೆಯಲ್ಲ, ಅದಕ್ಕೆ ಹಣೆಗೆ ಸ್ವಲ್ಪ ಹಚ್ಚಿದ್ರೆ ಆಮೇಲೆ ಈ ಹೊಸ್ಲಿಗೆ ಮಧ್ಯಭಾಗ ಏನಿರುತ್ತೆ ಆ ಮಧ್ಯಭಾಗದಲ್ಲೂ ಅಷ್ಟೇ ದೇವತೆಗಳು ನೆಲೆಸಿರ್ತಾರಂತೆ, ಅಲ್ಲೂ ಕೂಡ ಸ್ವಲ್ಪ ಜಾವತ್ ಪೌಡ್ರನ್ನ ಹಾಕಬೇಕು. ಆಮೇಲೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅಂತಂದ್ರೂ ಹಣೆಗೂ ಸ್ವಲ್ಪ ಹಚ್ಕೊಂಡು ಹೋಗ್ಬೋದು. ಆಮೇಲೆ ಒಂದು ಪಾಸಿಟಿವಿಟಿ ವೈಬ್ಸು ಅನ್ನೋದು ಕನೆಕ್ಟಿವಿಟಿ ಇರುತ್ತೆ ನಿಮಗೆ ಮನಸ್ಸಿಗೆ. ಹಾಗಾಗಿ ಇದನ್ನು ಜಾವತ್ ಪೌಡ್ರನ್ನ ಹಚ್ಕೊಂಡು ಹೋಗ್ಬೋದು. ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಆ ಜಾವತ್ ಪೌಡ್ರನ್ನ ಹಚ್ಕೊಂಡು ನೀವು ಆಚೆ ಹೋದರೆ ಆ ಕೆಲಸ ಕಾರ್ಯಗಳು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಎಲ್ಲದಕ್ಕೂ ಅಷ್ಟೇ, ಇಲ್ಲೂ ಅಷ್ಟೇ, ದೇವ್ರ ಮನೆಗೆ ಲಕ್ಷ್ಮೀ ಗಣಪತಿ ವೆಂಕಟೇಶ್ವರ ಏನಿದೆ ಆ ದೇವ್ರ ಫೋಟೋಗಳಿಗೂ ಅಷ್ಟೇ ಹಣೆಗೂ ಹಚ್ತೀನಿ ನಾನು, ಇಲ್ಲಿ ಕಳಸಕ್ಕೂ ಹಚ್ತೀನಿ. ಆಮೇಲೆ ಲಕ್ಷ್ಮೀ ವಿಗ್ರಹ ಏನಿದೆ ಅದಕ್ಕೂ ಕೂಡ ಹಚ್ತೀನಿ. ಆಮೇಲೆ ಇಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದೀನಿ ದೇವ್ರ ಐಟಮ್ಸು ಅದಕ್ಕೂ ಕೂಡ ಸ್ವಲ್ಪ ಹಾಕ್ತಾ ಇರ್ತೀನಿ. ಅಂದರೆ ಮೇಲಿಂದ ಹಾಕಬೇಕು ನಾವು, ಅದಕ್ಕೆ ಖುಷಿ ಆಗುತ್ತೆ ದೇವರಿಗೆ. ಹಾಗಾಗಿ ಹಚ್ಚೋದು ಅಂದರೆ ಈ ಥರ ಹೆಬ್ಬೆಟ್ಟಲ್ಲಿ ಹಚ್ಚೋದಲ್ಲ, ಮೇಲಿಂದ ಒಂಥರ ಈ ನಾವು ಕುಂಕುಮ ಇಟ್ಕೊಳ್ತೀವಲ್ಲ 3ನೇ ಬೆರಳಲ್ಲಿ, ಅದು ಮತ್ತು ಹೆಬ್ಬೆಟ್ಟಲ್ಲಿ ತಗೊಂಡು ಈ ಥರ ಮೇಲಿಂದ ಉದುರಿಸ್ಬೇಕಾಗುತ್ತೆ ಎಲ್ಲ ಐಟಮ್ಗೂ. ಈ ಥರ ಬೆಟ್ಟಗಳಲ್ಲಿ ಹಚ್ಕೊಬಾರ್ದು ಅದು ಯಾವತ್ತೂ. ಹಾಗಾಗಿ ನಾನು ಅದೇ ಥರ ಮಾಡೋದು. ದೇವರಿಗೆ ತುಂಬ ಖುಷಿಯಾಗುತ್ತಂತೆ, ಯಾಕಂದರೆ ಆ ಸುಗಂಧಭರಿತ ಪರಿಮಳ ಇರುತ್ತಲ್ಲ, ಅದು ಸ್ಮೆಲ್ ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತಂತೆ. ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತಂತೆ. ಹಾಗಾಗಿ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ನಾನು ಯಾವತ್ತಿಗೂ ಅಷ್ಟೇ, ಏನೇ ಒಂದು ನೆಗೆಟಿವಿಟಿ ತಲೆಯಲ್ಲಿದ್ರೂ ಕೂಡ ಅದನ್ನು ತೆಗೆದಾಕ್ಬಿಡ್ತೀನಿ. ಪೂಜೆ ಮಾಡಬೇಕಾದ್ರೆ ಶಾಂತಿಯಿಂದ ಮನಸ್ಸನ್ನು ಶುದ್ಧ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ. ಹಾಗಾಗಿ ನಾನು ಮನಸ್ಸಲ್ಲಿ ಏನು ಅಂದ್ಕೊಳ್ತೀನೋ ಆ ಕೆಲಸ ಕಾರ್ಯಗಳು ಕೂಡ ನನಗೆ ಅಡೆತಡೆ ಬಂದಿಲ್ಲ. ನನಗೇನ್ಕೂ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು ಹೇಳಿದ್ನಲ್ಲ, ಅವತ್ತು ಹೇಳ್ದಂಗೆ 1ರಲ್ಲ 9ರಲ್ಲಿ ನನಗೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ತೀನಿ. ಎಕ್ಸಾಂಪಲ್ಗೆ ಮನೆ ರೀಸನ್ನೇ ಕೊಡ್ತೀನಿ ನಾನು, ಅವತ್ತೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಥರ ವಿಷಯಗಳಲ್ಲಿ ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನೆಲ್ಲ ಒಂದೊಂದೇ ಹೇಳ್ತಾ ಕೂತ್ರೆ ಅಂದರೆ ಸ್ವಲ್ಪ ಮೈಂಡಲ್ಲಿದೆ, ಸ್ವಲ್ಪ ಮೈಂಡಲ್ಲಿಲ್ಲ. ಅಂದರೆ ಈಗಲೂ ಅಷ್ಟೇ, ನಾನು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆ ಕೆಲಸಕ್ಕೆ ಒಂದು ಕಾಲು ಭಾಗ, ಒಂದು ಗುಲ್ಗಂಜಿಯಷ್ಟು ಆದ್ರೂ ಕೂಡ ನನಗೆ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಸಿಗುತ್ತೆ. ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಖುಷಿ ಸಿಗುತ್ತೆ. ನನಗೆ ಪರವಾಗಿಲ್ಲ, ಅಷ್ಟರಲ್ಲಿ ಇಷ್ಟಾದರೂ ಆಗಿದೆ ಅನ್ನೋ ಥರ ನನಗೆ ಒಂದು ಖುಷಿ ಫೀಲ್ ಕೊಡುತ್ತೆ ಮನಸ್ಸಿಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.